ಅಧ್ಯಕ್ಷರು, ಅತಿಥಿಗಳು ಹಾಗೂ ನನ್ನ ನೆಚ್ಚಿನ ವರ್ಗದ ಶಿಕ್ಷಕರು ಹಾಗೂ ನನ್ನ ಎಲ್ಲ ಸಹಪಾಠಿಗಳಿಗೆ 76ನೇ ಗಣರಾಜ್ಯೋತ್ಸವದ ಶುಭಾಶಯಗಳು. ಗಣರಾಜ್ಯೋತ್ಸವ ಎಂದರೇನು ವನಶ್ರೀ? ಗಣ ಎಂದರೆ ರಾಜ್ಯಗಳ ಗುಂಪು, ರಾಜ್ಯೋತ್ಸವ ಎಂದರೆ ರಾಜ್ಯಗಳ ಸ್ಥಾಪನಾ ದಿನಾಚರಣೆ. ಸಹನ, ಹಾಗಾದರೆ ಸ್ವತಂತ್ರ ಪೂರ್ವದಲ್ಲಿ ರಾಜ್ಯಗಳನ್ನು ಏನೆಂದು ಕರೆಯುತ್ತಿದ್ದರು? ಸಂಸ್ಥಾನಗಳೆಂದು ಕರೆಯುತ್ತಿದ್ದರು. ನಮ್ಮ ಭಾರತ ದೇಶದಲ್ಲಿ ಎಷ್ಟು ಸಂಸ್ಥಾನಗಳಿದ್ದವು? ಒಟ್ಟು 565 ಸಂಸ್ಥಾನಗಳಿದ್ದವು. ಎಷ್ಟು ಸಂಸ್ಥಾನಗಳು ಒಟ್ಟುಗೂಡಿರಲಿಲ್ಲ? 3 ಸಂಸ್ಥಾನಗಳು ಒಟ್ಟುಗೂಡಿರಲಿಲ್ಲ. ಅವು ಯಾವುವು ವನಶ್ರೀ? ಅವುಗಳೆಂದರೆ ಜಮ್ಮು ಮತ್ತು ಕಾಶ್ಮೀರ್, ಹೈದರಾಬಾದ್ ಸಂಸ್ಥಾನ ಹಾಗೂ 3 ಜಿನಗಢ್ ಸಂಸ್ಥಾನವು. ಜಮ್ಮು ಕಾಶ್ಮೀರ್ ನಮ್ಮ ಭಾರತದೊಂದಿಗೆ ಹೇಗೆ ಒಟ್ಟುಗೂಡಿತು? ಜಮ್ಮು ಕಾಶ್ಮೀರದಲ್ಲಿ ಆಳ್ವಿಕೆ ಮಾಡುತ್ತಿದ್ದ ರಾಜ ಹರಿಸಿಂಗನು ಸ್ವತಂತ್ರವಾಗಲು ನಿಶ್ಚಯಿಸಿದನು. ಆದರೆ ಪಾಕಿಸ್ತಾನ ಸೇನಾಪಡೆಯು ಅದರ ಮೇಲೆ ದಾಳಿ ನಡೆಸಿದಾಗ ರಾಜ ಹರಿಸಿಂಗನು ಭಾರತಕ್ಕೆ ಸಹಾಯಕ್ಕಾಗಿ ಬಂದನು. ಆಗ ಸರ್ದಾರ್ ವಲ್ಲಭಾಯ್ ಪಟೇಲರ ನೇತೃತ್ವದಿಂದ ಪಾಕಿಸ್ತಾನ ಸೇನಾಪಡೆಯನ್ನು ಹಿಂದೆ ಸರಿಸಿ ಜಮ್ಮು ಕಾಶ್ಮೀರವನ್ನು ನಮ್ಮ ಭಾರತದೊಂದಿಗೆ ಸೇರಿಸಲಾಯಿತು. ಜಮ್ಮು ಕಾಶ್ಮೀರದ ಬಗ್ಗೆ ನನಗೆ ತಿಳಿಯಿತು. ಹೈದರಾಬಾದ್ ಸಂಸ್ಥಾನವು ನಮ್ಮ ಭಾರತದೊಂದಿಗೆ ಹೇಗೆ ಒಟ್ಟುಗೂಡಿತು ಎಂದು ನನಗೆ ತಿಳಿಸುವೆಯಾ ವನಶ್ರೀ? ಖಂಡಿತ ಸಹನ. ಹೈದರಾಬಾದ್ ಸಂಸ್ಥಾನವು ನಮ್ಮ ಭಾರತದೊಂದಿಗೆ ಸರ್ದಾರ್ ವಲ್ಲಭಾಯ್ ಪಟೇಲರ ನೇತೃತ್ವದ ಕಾರ್ಯಾಚರಣೆಯ ಮೂಲಕ ನಮ್ಮ ಭಾರತದೊಂದಿಗೆ ಸೇರಿಕೊಂಡಿತು. ಜುನಾಗಢ್ ಸಹ ನಮ್ಮ ಭಾರತದೊಂದಿಗೆ ಹೇಗೆ ಒಟ್ಟುಗೂಡಿತು? ಜುನಾಗಢ್ ಸಂಸ್ಥಾನವು ಸರ್ದಾರ್ ವಲ್ಲಭಾಯ್ ಪಟೇಲರ ನೇತೃತ್ವದ ಜನಮತ ಆಧಾರದ ಮೇಲೆ ವಿಲೀನಗೊಂಡಿತು. ಹಾಗಾದರೆ ಈ ಸಂಸ್ಥಾನಗಳನ್ನು ಒಟ್ಟುಗೂಡಿಸಿದ ಆ ಮಹಾನ್ ವ್ಯಕ್ತಿ ಯಾರು? ಆ ಮಹಾನ್ ವ್ಯಕ್ತಿಯೇ ನಿಮ್ಮೆಲ್ಲರಿಗೂ ತಿಳಿದಿರುವ ಸರ್ದಾರ್ ವಲ್ಲಭಾಯ್ ಪಟೇಲರು. ಇಂತಹ ಒಳ್ಳೆಯ ಕೆಲಸ ಮಾಡಿರುವ ಆ ಮಹಾನ್ ವ್ಯಕ್ತಿಯನ್ನು ನಮ್ಮ ಭಾರತೀಯರು ಏನೆಂದು ಕರೆಯುತ್ತಿದ್ದರು? ಇಂತಹ ಒಳ್ಳೆಯ ಕೆಲಸ ಮಾಡಿದ ಆ ಮಹಾನ್ ವ್ಯಕ್ತಿಗೆ ನಾವು ಉಕ್ಕಿನ ಮನುಷ್ಯ ಎಂದು ಕರೆಯುತ್ತೇವೆ. ಹಾಗಾದರೆ ನಮ್ಮ ಸಂವಿಧಾನ ಯಾವ ವರ್ಷ ಜಾರಿಗೆ ಬಂದಿತು? ಜನವರಿ 26, 1950ರಂದು ಜಾರಿಗೆ ಬಂದಿತು. ಇದರ ಸವಿನೆನಪಿಗಾಗಿ ಭಾರತೀಯರಾದ ನಾವು ಯಾವ ರಾಷ್ಟ್ರೀಯ ಹಬ್ಬವನ್ನು ಆಚರಿಸುತ್ತೇವೆ? ಇದರ ಸವಿನೆನಪಿಗಾಗಿ ನಾವು ರಾಷ್ಟ್ರೀಯ ಹಬ್ಬವಾದ ಗಣರಾಜ್ಯೋತ್ಸವ ಎಂದು ಸಂಭ್ರಮವಾಗಿ ಆಚರಿಸುತ್ತೇವೆ. ಇಷ್ಟು ಸಮಯ ಮಾತನಾಡಲು ಕಾಲಾವಕಾಶ ಮಾಡಿಕೊಟ್ಟ ತಮ್ಮೆಲ್ಲರಿಗೂ ಧನ್ಯವಾದಗಳು. ಭಾರತ್ ಮಾತಾ ಕಿ